ಈ ಚೈನಾದವರು ಊಟ ಮಾಡೋದು ಕೂಡ ತುಂಬಾ ವಿಶೇಷವಾಗಿ ಮಾಡ್ತಾರಲ್ಲ? ನಿಜಾನೇ, ತುಂಬಾ ದಿನ ಆದ್ಮೇಲೆ ಊಟ ನೋಡ್ತಿದ್ದಾರೆ ಅನ್ಸುತ್ತೆ. ತುಂಬಾ ಸ್ಪೀಡ್. ಹಾಗೆ ಹೇಳ್ಬಿಡ, ಟೈಮನ್ನ ವೇಸ್ಟ್ ಮಾಡಬಾರ್ದು ಅಂತ ಆತರ ತಿಂತಾ ಇದ್ದಾರೆ. ಅದೇನೆ. ಅದು ನಾನು ಬುಕ್ ತಂದಿದ್ದೀನಿ, ನೀವಿದಕ್ಕೆ ಮೊದಲು ಸೈನ್ ಹಾಕಿ ತಗೊಳ್ಳಿ ಪೆನ್ನು. ನಿನ್ ಕೆಲಸ ಮುಗೀತಲ್ಲ, ನೀನ್ ಅವಳ ಹತ್ರ ವಿಷಯ ಮಾತಾಡು. ಏನ್ ಕೇಳ್ಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಅದೇ ಇದು, ಚೈನಾದಲ್ಲಿ ಕಮ್ಯುನಿಸಂ ಹೇಗ್ ನಡೀತಾ ಇದೆ, ಆದಷ್ಟು ಬೇಗ ಅಮೆರಿಕಾಗಿಂತ ಮುನ್ನುಗ್ತಾರಾ ಅಂತ. ನೀನ್ ಕೇಳು. ಶಹಾ ಉದಯ 5 ವರ್ಷದಲ್ಲಿ ಓವರ್ಟೇಕ್ ಆಗತ್ತೆ ಅಂದ್ರ? ಹೌದು, 5 ವರ್ಷದಲ್ಲಿ ಅಮೆರಿಕನ ಚೈನಾ ಓವರ್ಟೇಕ್ ಮಾಡುತ್ತೆ ಅಂತ ಹೇಳಿದ್ರು. ಈ ಅನ್ಯ ಶಕ್ತಿಗಳನ್ನ ಹೊರಗಾಕೋದಿಕ್ಕೆ ಮಧ್ಯದಲ್ಲಿ ಸೆಂಟ್ರಲ್ ಅಲ್ಲಿ ಈ ವಿರೋಧಿಯಾದಂತ ಕಾಂಗ್ರೆಸ್ ಅನ್ನ ಔಟ್ಸೈಡ್ ಇಂದ ಹೊರಗಿಂದ ಸಪೋರ್ಟ್ ಮಾಡ್ತಾ ಇರೋರು ಹೊರಗಡೆಯಿಂದಾನೆ. ಅದರಿಂದ ಚೈನಾದವ್ರಿಗೆ ನಮ್ಮ ಮೇಲೆ ಕೋಪ ಇಲ್ಲ ತಾನೇ? ಕರ್ನಾಟಕದಲ್ಲಿರೋ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಗೊತ್ತಾ ಅಂತ ಕೇಳಪ್ಪ. ಕೇಳ್ತೀನಿ. Sida och sträfkakanishnoro skilgitskan stro sia mage uho haiko ಇಚ್ಕಾಣ. ಅಯ್ಯೋ ಎಂತ ತಮಾಷೆ ಹೇಳಿದ್ಲು. ಅದೇನಂದ್ರೆ ಕರ್ನಾಟಕ ಕಮ್ಯುನಿಸ್ಟ್ ಲೀಡರ್ಗಳ ಬಗ್ಗೆ ಅವಳಿಗೆ ಚೆನ್ನಾಗ್ ಗೊತ್ತಂತೆ. ನಾಯಕರು AKJ, EMS, ಕೃಷ್ಣಪಿಳ್ಳೆ, ನಾಯನ್ನಾರ್ ಇವರೆಲ್ಲ ಇವ್ರ ಮನೆಗೆ ಸಂಬಂಧಪಟ್ಟಂಗೆ ಇವ್ರಿಗೆ ಅಪ್ಪ ತರ ಅಂತೆ. ಇಟ್ ಈಸ್ ಯು ನೋ ಅಚ್ಯುತಾನಂದನ್, opposition. You know Pinarayi. ಈ ಎನಿಮೀಸ್ ಅನ್ಕೊಳ್ಳೋ ಹಾಗೆ ಅವ್ರ ಮಧ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ದೇ ಆರ್ ಗುಡ್ ಫ್ರೆಂಡ್ಸ್. ನೋ ಪ್ರಾಬ್ಲಮ್. ಗುಡ್ ಫ್ರೆಂಡ್ಸ್. இவ்வளோ நேரம் இங்கே நிற்ப, வா கிளம்பலாம். வீட்டுக்கு போய் இவ்வளோ வேலை இருக்கு. நான் வேற துணி வேற ஊற வச்சிருக்கேன். சீக்கிரம் வா கிளம்பலாம். ಎಷ್ಟಾಯ್ತು? 25. ಸಾರಿ ಮೇಡಮ್. ಆದ್ರೆ ನಾನಿರೋ ರೂಮ್ ಅಲ್ಲಿ ಬಾಡಿಗೆ ಸ್ವಲ್ಪ ಜಾಸ್ತಿ. ಬಾಡಿಗೆ ಎಷ್ಟಾದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ. ಮೊದ್ಲು ಈ ಹುಡುಗಿಗೆ ಎಲ್ಲಾ ವಿಚಾರನ ಹೇಳಿ ಇವಳಿಗೆ ಸ್ವಲ್ಪ ಸಮಾಧಾನ ಮಾಡಿ. ಬೇರೆ ಯಾರು ಇಲ್ಲ ಪಾಪ ಇವಳಿಗೆ. Show me. Chindama.谢谢. ಮತ್ತೆ ಹೇಳಿದೆಲ್ಲ ನೆನ್ಪಿಟ್ಕೋ. ಅಂಗಡಿಲಿ ಯಾರು ಜನ ಇಲ್ಲ. ನೀವು ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ತಾನೆ? ನೀವು ಅಗತ್ಯ ಇಲ್ಲದೆ ಇರೋ ಈ ಕಥೆನ ಇನ್ನೂ ಬರ್ದು ಮುಗಿಸೇ ಇಲ್ವಾ? ಇದನ್ನ ಒಂದು ಕಾಂಪಿಟೇಷನ್ ಕಳಿಸ್ಬೇಕು. ಕಳೆದ ವರ್ಷ ಅವಾರ್ಡ್ ಸಿಗ್ಬೇಕಿತ್ತು. ಕಮಿಟಿಯವರು ವಿರುದ್ಧವಾಗಿದ್ರಲ್ಲ, ಹಾಗಾಗಿ ಮಿಸ್ ಆಗೋಗಿತ್ತು. ಕೈ ಯಾಕೆ ಹಂಗೆ ಇಟ್ಕೊಂಡಿದ್ದೀರಾ? ಎದೆ ನೋವಿದ್ಯಾ? ಇಲ್ಲ. ಹುಷಾರಾಗಿರಿ. ಕಾದರ್ ಹೋದ ವರ್ಷ ಊರ್ಗೋದಾಗ ಇದೇ ಥರ ಎದೆ ನೋವು ಬಂದಿತ್ತು. ಗ್ಯಾಸ್ ಅಂತ ಹೇಳಿ ಕೇರ್ಲೆಸ್ ಮಾಡಿಬಿಟ್ರು. ಮಾರನೇ ದಿನನೇ ಇರಲಿಲ್ಲ. ನೋವು ಅನ್ನೋದು ತುಂಬ ವಿಧಗಳಲ್ಲಿದೆ ಅಲ್ವಾ? ಇದು ಬೇರೆ ವಿಧ.
ಇದೊಂದು ಸುಖಕರವಾದಂಥ ಎದೆನೋವು. ಇಲ್ಲಿ ನೋಡಿ, ಆ ಕರ್ಟನ್ನ ಸ್ವಲ್ಪ ಸರಿಸ್ತೀರಾ? ಆಕಾಶದಲ್ಲಿ ಏನಿದೆ ಅಂತ ನಾನು ಸ್ವಲ್ಪ ನೋಡ್ತೀನಿ. ಏನಾಯ್ತು? ಏನಾಯ್ತು? ಏನಾಯ್ತು ನಿನಗೆ? ಏನೂ ಇಲ್ಲ, ಏನಿಲ್ಲ. ಹಲೋ, ಗೊತ್ತಾಯ್ತು. ಅದೇ ನಮ್ಮ ಮಾಯಾ ಸಿಸ್ಟರ್. ಹಲೋ ಮಾಯಾ. ಹಲೋ ಮುಕುಂದಣ್ಣ. ಸೀರಿಯಸ್ ಆಗಿ ಏನೂ ಇಲ್ಲ. ನಮ್ ಚೈನೀಸ್ ಫ್ರೆಂಡ್ ಬಿದ್ಲು. ಇದು ನಿಜಕ್ಕೂ ಆಶ್ಚರ್ಯ ಪಡೋ ವಿಷಯ. ನಾನು ಈಗಷ್ಟೇ ಬಿದ್ದೆ ಇಲ್ಲಿ, ಗೊತ್ತಾ? ಆ ಹುಡುಗಿ ಕೂಡ ಈಗಷ್ಟೇ ಬಿದ್ಲ. ಅಂದ್ರೆ ನಾವಿಬ್ರು ಜೊತೆಗೆ ಬಿದ್ವಿ ಅಂತ ನನ್ಗನ್ಸುತ್ತೆ. ಇದು ನಿನ್ನೆ ಆಗಿದ್ದು. ಓ, ಬೆಳಗ್ಗೆದ್ದು ನೋಡುವಾಗ ಸ್ವಲ್ಪ ಊದಿತ್ತು. ಡಾಕ್ಟರ್ಗೆ ತೋರಿಸಿ ಬರ್ತಾ ಇದೀವಿ. ತೊಂದ್ರೆ ಏನೂ ಇಲ್ಲ, ಸ್ವಲ್ಪ ನೋವಿದೆ ಅಷ್ಟೇ. ನೀವಿಬ್ರು ಇವಾಗ ಎಲ್ಲಿದ್ದೀರಾ? ಇಲ್ಲೇ ಗ್ರೀಕ್ ರೋಡ್ ಪಕ್ಕದಲ್ಲಿದ್ದೀವಿ. ರೂಮ್ಗೆ ಹೋಗ್ತಾ ಇದೀವಿ. ಮುಕುಂದಣ್ಣ, ನೀವ್ ಟೆನ್ಷನ್ ತಗೋಬೇಡಿ. ನೀವ್ ಒಂದ್ ಕೆಲ್ಸ ಮಾಡಿ, ನೀವ್ ಅಲ್ಲೇ ಇರಿ, ನಾನು ಈಗ್ಲೇ ಬರ್ತೀನಿ ಅಲ್ಲಿಗೆ. ಬೇಡ ಮುಕುಂದಣ್ಣ, ಬರೋದ್ ಬೇಡ. ಬರ್ಬೇಕು ಅನ್ನಿಸ್ತಿದೆ, ನಾನು ಬರ್ತೀನಿ. ಏನಾಯ್ತಣ್ಣ? ಒಂದ್ ದೊಡ್ಡ ಆಕ್ಸಿಡೆಂಟ್ ಆಗಿದೆ, ನಾನು ಈಗಲೇ ಬಂದೆ. ಆಕ್ಸಿಡೆಂಟಾ? ಎಲ್ಲಿ? ಅದನ್ನ ನಾನು ಬಂದ್ಮೇಲೆ ಹೇಳ್ತೀನಿ. ಇಲ್ಲೇ ಇದೀವಿ. ನೀವು ಫೋನ್ ಮಾಡಿದ ತಕ್ಷಣ ನಾನು ಹಾಗೆ ಹೊರಟು ಬಂದ್ಬಿಟ್ಟೆ. ನಾನೇನು ತಗೊಳ್ಳೇ ಇಲ್ಲ. ಏನ್ ತೆಗಿಯಕ್ಕೆ? ಅಲ್ಲ, ಪೇಷಂಟ್ ನ ನೋಡಕ್ ಬರ್ಬೇಕಾದ್ರೆ ಏನಾದ್ರು ತಗೊಂಡ್ ಬರ್ಬೇಕಲ್ವಾ? ನಾನು ಹೋಗಿ ಆಪಲ್ ಆರೆಂಜ್ ತಗೊಂಡ್ ಅಯ್ಯೋ, ಏನು ಬೇಡ. ಏನಾದ್ರೂ ಬೇಕಂದ್ರೆ ನಾನೇ ತಂದ್ಕೊಡ್ತೀನಿ, ಮತ್ತೆ ನೀವೇ ತಂದಿದಂತ ಹೇಳ್ತೀನಿ. ಅದನ್ನು ಓಕೆನೆ. ಮತ್ತೆ ಅದು ನಮ್ಮೂರಿಂದು ಈ ಆಯುರ್ವೇದಿಕ್ ಆಯಿಲ್ ಸಿಗುತ್ತಲ್ಲ, ಅದನ್ನ ತಂದ್ಕೊಟ್ರೆ ಹೇಗೆ? ನಿಮ್ ಉದ್ದೇಶ ಏನು? ಈ ತರ ಮೂಳೆಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗೆ ಒಳ್ಳೇದಲ್ವಾ? ಅದಲ್ಲ ನಾನ್ ಕೇಳಿದ್ದು. ಬರ್ಬೇಡಿ ಅಂದ್ಮೇಲೆನು ಓಡಿ ಯಾಕೆ ಬಂದ್ರಿ? ಅದು ನನಗ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಇವಳ ಹತ್ರ ಏನಾದ್ರೂ ಹೇಳ್ಬೇಕಂದ್ರೆ ಹೇಳಿ, ನಾನ್ ಹೇಳ್ತೀನಿ. ನಾನ್ ಹೋಗಿ ಆಪಲ್ ತಗೊಂಡ್ ಬರ್ಲಾ? ಆಪಲ್ ಅಲ್ಲಿರ್ಲಿ, ನಾನ್ ಕೇಳಿದಕ್ಕೆ ಉತ್ತರ ಕೊಡಿ. ಮುಕುಂದಣ್ಣನ್ ಮನ್ಸಲ್ಲಿರೋದ್ ನಾನ್ ಹೇಳ? ಅಯ್ಯೋ ಬೇಡ. ಮತ್ತೆ ಆತರ ಮುಖ್ಯವಾದ ವಿಷಯ ಏನಾದ್ರೂ ಇದ್ರೆ ನಾನೇ ನೇರವಾಗಿ ಅವಳ ಹತ್ರ ಹೇಳ್ತೀನಿ. ಹಾಗ್ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಏನಂತೀರಾ? ಮುಕುಂದಣ್ಣ, ನೀವ್ ಯಾವ ಭಾಷೆಯಲ್ಲಿ ಹೇಳ್ತೀರಾ? ಅದು ಮತ್ತೆ ಅದನ್ನ ಹೇಗ್ ಚೈನೀಸ್ ಅಲ್ಲಿ ಹೇಳ್ಬೇಕು ಅಂತ ನೀವು ನನ್ಗೆ ಹೇಳ್ಕೊಟ್ರೆ ಸಾಕು. ನನ್ಗೆ ಕೆಲ್ಸಕ್ಕೆ ಹೋಗಕ್ ಟೈಮ್ ಆಯ್ತು.